ಕೇಣಿಯಲ್ಲಿ ಗ್ರೀನ್ಫೀಲ್ಡ್ ಬಂದರು ಬೇಡವೇ ಬೇಡ. ಪರಿಸರ ಆಲಿಕೆ ಸಭೆ, ಅಂಕೋಲಾದಲ್ಲಿ ಜನಸ್ತೋಮ. ತಾಲೂಕಿನ ಕೇಣಿ ಗ್ರಾಮದಲ್ಲಿ ಗ್ರೀನ್ಫೀಲ್ಡ್ ಆಳ ಸಮುದ್ರ ವಾಣಿಜ್ಯ ಬಂದರು ನಿರ್ಮಾಣ ವಿರೋಧದ ಹೋರಾಟ ತೀವ್ರಗೊಂಡಿದ್ದು, ಸ್ವತಂತ್ರ ಸಂಗ್ರಾಮ ಸ್ಮಾರಕ ಭವನದ ಆವರಣದಲ್ಲಿ ನಡೆದ ಸಭೆಗೆ ಸಾವಿರಾರು ಮಂದಿ ಸಾರ್ವಜನಿಕರು ಪಾಲ್ಗೊಂಡು ಬಂದರು ಬೇಡವೇ ಬೇಡ ಎಂದು ಘೋಷಣೆ ಕೂಗಿದರು. ಸಭೆಯಲ್ಲಿ ಸಾರ್ವಜನಿಕರಿಂದ ಲಿಖಿತ ಆಕ್ಷೇಪ ಅರ್ಜಿಗಳನ್ನು ಸ್ವೀಕರಿಸಲಾಯಿತು. ಆದರೆ ಈ ಸಂದರ್ಭದಲ್ಲಿ ಲೋಪದೋಷಗಳ ಮೂಲಕ ಅರ್ಜಿ ಸ್ವೀಕೃತಿಯಲ್ಲಿ ಲೋಪ ನಡೆದಿರುವುದಾಗಿ ಆರೋಪಿಸಿ ಕಾಂಗ್ರೆಸ್ನ ಪ್ರಮುಖ ಮುಖಂಡ ಗೋಪಾಲಕೃಷ್ಣ ನಾಯಕ್ ಸರ್ಕಾರದ ಕ್ರಮವನ್ನು ತೀವ್ರವಾಗಿ ಟೀಕಿಸಿದರು. ನಾಳೆ ಈ ಸೀಲ್ ನಮ್ದಲ್ಲ ಅಂತಾರೆ. ಒಂದು ಇಲ್ಲಿ ಬಂದಿರೋ ಜನ ನಿಂತಿರೋದು ಯಾಕೆ ಹೇಳಿ? ಡೋಂಟ್ ಟ್ರೈ ಟು ಡಿಫೆಂಡ್ ಯುವರ್ ಸೆಲ್ಫ್. ಪರಿಸರ ಇದು ಒಂದು ನಿಮಿಷ ಕೇಳಿ, ಇದು ಯಾವುದ್ರದ್ದು? ಎನ್ವೈರನ್ಮೆಂಟ್ ಪೊಲ್ಯೂಷನ್ ಕಂಟ್ರೋಲ್. ಹೌದಲ್ಲ? ನೀವು ಯಾವ ಸಹಿ ಹಾಕಿದ್ದೀರಿ? ಯಾವ ಜಿಲ್ಲೆಗೆ ತುರ್ತು ಅಗತ್ಯವಿರುವುದು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಬಂದರು ನಿರ್ಮಾಣ ಅಲ್ಲ ಎಂದು ಶಿವರಾಮ ಗಾಂಕರ್ ಹೇಳಿದರು. ಉತ್ತರ ಕನ್ನಡ ಅನೇಕ ಯೋಜನೆಗಳನ್ನು ನಲಿಗೆ ಹೋಗ್ತಾ ಇದೆ. ಪಶ್ಚಿಮ ಘಟ್ಟದ ದಟ್ಟವಾಗಿರ್ತಕ್ಕಂಥ ಅರಣ್ಯ, ಕೃಷಿ ಭೂಮಿ, ಬಯಲುಸೀಮೆ, ಸಮುದ್ರ, ಮೀನುಗಾರಿಕೆ, ವೈವಿಧ್ಯಮಯವಾಗಿರ್ತಕ್ಕಂಥ ಬದುಕನ್ನು ಸಾಗಿಸ್ತಾ ಇರ್ತಕ್ಕಂಥ ಈ ಜಿಲ್ಲೆ ಮೇಲೆ ಸೂಪಾ ಡ್ಯಾಮು, ಬೊಮ್ಮರಳ್ಳಿ, ಕೊಡಸಳ್ಳಿ, ಕೈಗಾ, ಕದ್ರಾ, ನೌಕಾನೆಲೆ, ಅಭಯಾರಣ್ಯ, ರಾಷ್ಟ್ರೀಯ ಉದ್ಯಾನವನ, ಈ ರೀತಿಯಾಗಿ ಅನೇಕ ಯೋಜನೆಗಳನ್ನು ಹೇರಿ 40,000 ಎಕರೆಗಿಂತಲೂ ಅಧಿಕ ಅರಣ್ಯವನ್ನು ನಾಶ ಮಾಡಿದರು. ಸುಮಾರು 35,000 ಎಕರೆ ಕೃಷಿ ಕ್ಷೇತ್ರವನ್ನು ನಾಶ ಮಾಡಿದರು. ಈ ರೀತಿಯಾಗಿ ಸಂಪೂರ್ಣ ಜಿಲ್ಲೆಯ ನಾಶ ಆಗ್ತಾ ಇದೆ ವಿನ ಏನು ಪ್ರಯೋಜನ ಆಗ್ತಾ ಇದೆ. ಜೆಎಸ್ಡಬ್ಲ್ಯೂ ಕಂಪನಿ ಎಷ್ಟೇ ಆಮಿಷಗಳನ್ನು ಒಡ್ಡಿದರೂ ಮೀನುಗಾರ ಸಮುದಾಯದ ಹೋರಾಟ ನಿರಂತರ. ಹೋರಾಟ ಹಿಂಜರಿಯುವುದಿಲ್ಲ ಎಂದು ಸೂರಜ್ ಬಾನಾವಳಿಕರ್, ಮೀನುಗಾರ ಮುಖಂಡ, ಬೆಲೆಕೇರಿ ಘೋಷಿಸಿದರು. ಇವತ್ತು ನಿನ್ನೆ ಸಹ ಮೀನುಗಾರಿಕೆ ಲಕ್ಷಗಟ್ಟಲೆ ಮೀನು ಸಿಕ್ಕಿದ್ರು ಸಹ ಮೀನುಗಾರರು ಇವತ್ತು ಮೀನುಗಾರಿಕೆಯನ್ನು ಬಂದ್ ಮಾಡಿ ಈ ಯೋಜನೆ ಓಡಿಸಲಿಕ್ಕೆ ಬಂದಿದ್ದಾರೆ. ಈ ಬಂದಿರುವಂಥ ಸಮಸ್ತ ಎಲ್ಲ ಊರಿನ ನಾಗರಿಕರಿಗೂ ಅದೇ ರೀತಿ ಮಹಿಳೆಯರಿಗೂ ಹಾಗೂ ಎಲ್ಲರಿಗೂ ಪ್ರಥಮವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಯಾವುದೇ ಸಮಾಜವನ್ನು ಒಂದೇ ಸಮಾಜ ಅಂತಲ್ಲ, ಎಲ್ಲ ಸಮಾಜ ವರ್ಗದವರು ಬಂದು ಈ ಒಂದು ಪರಿಸರ ಸಾರ್ವಜನಿಕ ಆಲಿಕೆ ಸಭೆಗೆ ಹಿಲ್ಲೂರು, ಸಗಡಗೇರಿ, ಕುಮಟ, ಅಣಸಿ ಕಡೆಯ ಜನರಿಂದ ತಮ್ಮ ಪರವಾಗಿ ಲಿಖಿತ ಅರ್ಜಿಗಳನ್ನು ಬರೆಯಿಸಿಕೊಂಡು ಬಂದಿದ್ದಾರೆ. ಕೆಲವರಿಗೆ ಕಂಪನಿ ಹಣ ಹಂಚಿದೆ ಎಂಬ ಮಾಹಿತಿ ಬಂದಿದೆ. ಈಗಾಗಲೇ ಅಂಕೋಲಾದ ಇಬ್ಬರನ್ನು ಪೊಲೀಸ್ ಠಾಣೆ ವಶಪಡಿಸಿಕೊಂಡಿದೆ ಎಂದು ಅರವಿಂದ ಕುಟ್ಟಾಳಕಾರ್, ಮೀನುಗಾರ ಮುಖಂಡ, ಬೆಲೆಕೇರಿ ಕಿಡಿಕಾರಿದರು. ಕುಮಟಾ, ಆಮೇಲೆ ಹಣಸಿ, ಬೇರೆ ಬೇರೆ ತಾಲೂಕುಗಳಿಂದ ಇವತ್ತು ತಂದುಕೊಂಡು ಅವರು ತರ್ತಾ ಇದ್ದಾರೆ. ಈಗಾಗಲೇ ಇಲ್ಲಿನ ಸ್ಥಳೀಯರು ಇಬ್ಬರನ್ನು ಹಿಡಿದುಕೊಂಡು ಈಗಾಗಲೇ ಅಂಕೋಲಾ ಪೊಲೀಸ್ ಸ್ಟೇಷನ್ನಲ್ಲೂ ಕೂಡ ಅವ್ರಿಗೆ ತಗೊಂಡು ಹೋಗಿದ್ದಾರೆ. ನಾವು ಮೀನುಗಾರರು ಎಷ್ಟೇ ಕಷ್ಟ ಬಂದರೂ ಕೂಡ, ನಮ್ಮ ಪ್ರಾಣ ಹೋದರೂ ಕೂಡ ಈ ಇದು ಕಂಪನಿಯನ್ನು ಈ ಮೂಲಕ ಕೇಣಿ ಬಂದರು ನಿರ್ಮಾಣಕ್ಕೆ ವಿರೋಧದ ಅಲೆ ಮತ್ತಷ್ಟು ಬಿರುಸುಗೊಂಡಿದೆ.